ದಿಯಾ ಸಿನಿಮಾ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮರ ಪ್ರೀತಿಯ ದೀಕ್ಷಿತ್ ಶೆಟ್ಟಿ ಅವರು ದಸರಾ ಮೂಲಕ ಪ್ಯಾನ್ ಇಂಡಿಯಾ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರು. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಪರಭಾಷಾ ಸಿನಿಮಾಗಳಲ್ಲಿ ಮಿಂಚಿದ್ರು. ಸೊ ಈಗ ಬ್ಯಾಂಕ್ ಆಫ್ ಬರೋಡಾ ಅಂದ್ರೆ BOB ಗೆ ಕನ್ನ ಹಾಕಕ್ ಹೋಗ್ತಿದ್ದಾರೆ. ಅಂದ್ರೆ ನೀವು ಬ್ಯಾಂಕ್ ಆಫ್ ಬರೋಡಾ ಅನ್ಕೊಳಕ್ ಹೋಗ್ಬೇಡಿ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೆ ಇದು ದರೋಡೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸ್ವತಃ ದೀಕ್ಷಿತ್ ಶೆಟ್ಟಿ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ರೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನಮ್ಮನ್ನ ಯಾಕೆ ಕರೆದಿಲ್ಲ ದರೋಡೆಗೆ ಅಂತ? ಲಿಮಿಟೆಡ್ ಮೆಂಬರ್ಸ್ ಹೋಗ್ಬೇಕಲ್ವಾ ದರೋಡೆ ಅಂದ್ಮೇಲೆ, ಗುಂಪಾಗಿ ಹೋದ್ರೆ ದರೋಡೆ ಹೇಗಾಗುತ್ತೆ ಅದು. ಒಂದ್ ಕೆಲಸ ಮಾಡಿ, ದರೋಡೆ ಮಾಡ್ಕೊಂಡ್ ಬಂದ್ಮೇಲೆ ಅದನ್ನ ನಮ್ಗೆ ತಲುಪಿಸಿ. ಖಂಡಿತ ನಮಗ್ ಸಿಕ್ಕಿದ್ರೆ ನಿಮ್ಗೆ ತಲುಪಿಸ್ತೀವಿ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸೊ ಫಸ್ಟ್ ಸಾಂಗ್ ಶಿವನ ಸಾಂಗ್ ಅನ್ನ ರಿಲೀಸ್ ಮಾಡಿದೆ. ಆ ಸಾಂಗ್ ಕೇಳ್ತಾ ಇದ್ರೆ ಎರಡೂ ಲ್ಯಾಂಗ್ವೇಜ್ ಅಲ್ಲೂ ಸಹ ಒಂದು ಇಂಪಾಗಿದೆ. ಅದ್ರ ಜೊತೆಗೆ ಮೀನಿಂಗ್ಫುಲ್ ಆಗಿರುವಂತಹ ಲಿರಿಕ್ಸ್, ಸಂಗೀತ, ಅದ್ರ ಜೊತೆಗೆ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲಾನು ಕೂಡ ಸಖತ್ತಾಗಿದೆ. ಸೊ ಏನ್ ಹೇಳಕ್ ಇಷ್ಟಪಟ್ಟಿದ್ರು? ನೀವೇ ಎಲ್ಲ ಹೇಳಿದ್ರಿ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅಂತ. ಅಂದ್ರೆ ನಾವು ಯಾವುದೇ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಹಾಡು ಮಾಡ್ಬೇಕಾದ್ರೂ ತುಂಬಾ ಇಷ್ಟಪಟ್ಟೆ ಮಾಡಿರ್ತೀವಿ. ಅದು ಜನರಿಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗುತ್ತೆ, ಎಷ್ಟರ ಮಟ್ಟಿಗೆ ತಲುಪುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮತ್ತೆ ನಾನು ಯಾವಾಗ್ಲೂ ಹೇಳಿದಾಗೆ ಹೊಸ ಜನರ ಸಿನಿಮಾಯಿಂದ ಸಿನಿಮಾಗೆ ಬದಲಾವಣೆಗಳಿರುತ್ತೆ, ಬೇರೆ ತರದೇ ಬದಲಾವಣೆ ಇರುತ್ತೆ. ಯಾವುದೇ ತರದ ಅದಕ್ಕೂ ಇದಕ್ಕೂ ಸಿಮಿಲಾರಿಟೀಸ್ ಇರಲ್ಲ ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ಈ ಸಿನಿಮಾನು ಕೂಡ ಹೊಸ ಜಾನರ್, ಒಂದು ಕ್ರೈಮ್ ಹ್ಯೂಮರ್ ಇರುವಂತ ಒಂದು ಜಾನರ್ ಸಿನಿಮಾ ಇದು. ಚೆನ್ನಾಗಿ ಬಂದಿದೆ ಅಂತ ನಮಗ್ ಅನ್ನಿಸ್ತಾ ಇದೆ, ಬಟ್ ನೋಡಿದವ್ರು ಏನಂತಾರೆ ಅಂತ ನೋಡ್ಬೇಕು. ನೋಡ್ತಿದ್ರೆ ಬ್ಯಾಂಕ್ ಕನ್ನ ಹಾಕುವಂತ ಒಂದು ದರೋಡೆಯನ್ನ ಲೀಡರ್ ಆಗಿರ್ತೀರಾ ಅಂತ ಅನ್ಸುತ್ತೆ. ಬಿಕಾಸ್ ಒಂದಷ್ಟು ಟೆಕ್ನಾಲಜೀಸ್ ಅನ್ನೆಲ್ಲ ಯೂಸ್ ಮಾಡ್ಕೊಂಡಿರೋದ್ರಿಂದ. ಬಿಕಾಸ್ ಮುಂದಿನ ದಿನಗಳಲ್ಲಿ ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ರಿಲೀಸ್ ಆದ್ಮೇಲೆ ಒಂದಷ್ಟು ಕಂಟೆಂಟ್ ಗೊತ್ತಾಗುತ್ತೆ. ಸೊ ಇದು ರಿಯಲ್ ಇನ್ಸಿಡೆಂಟ್ ಆಗಿರುವಂತದ್ದ ಅಥವಾ ಕಾಲ್ಪನಿಕದ ಆಗಿರುವಂತದ್ದ? ಇದು ಆಕ್ಚುಲಿ ಮಜಾ ಇದೆ. ನಾವು ಕಥೆ ಬರೆದು ಶುರು ಮಾಡಿ ಶೂಟ್ ಎಲ್ಲ ಆಗಿ ಮ್ಯೂಸಿಕ್ ಆಗುವಾಗ ಈ ಒಂದಿಷ್ಟು ತಿಂಗಳ ಹಿಂದೆ ಒಂದೆರಡು ಕೇಸ್ ಏನೋ ಆಯ್ತು, ರಾಬರಿ ಕೇಸು. ಆ ಕೇಸ್ನ ಓದಿದಾಗ ಅನ್ನಿಸ್ತು ಎಲ್ಲೋ ಒಂದು ಅಂಶ ನಮ್ಮ ಸಿನಿಮಾಲಿ ಇದೆ ಆಲ್ರೆಡಿ ಅದು. ಸೊ ಜನರಲಿ ಏನಾಗುತ್ತೆ, ರಿಯಲ್ ಇನ್ಸಿಡೆಂಟ್ ನಡೆಯುತ್ತೆ, ಅದಾದ್ಮೇಲೆ ನಾವು ಸಿನಿಮಾ ಮಾಡ್ತೀವಿ. ಬಟ್ ಇಲ್ಲಿ ನಾವು ಸಿನಿಮಾ ಮಾಡಿದೀವಿ, ಅದಾದ್ಮೇಲೆ ರಿಯಲ್ ಇನ್ಸಿಡೆಂಟ್ ಆಗಿದೆ. ನಾನು ಅದೇ ಅಂತಿದ್ದೆ ಡೈರೆಕ್ಟರ್ಗೆ, ಈ ಸಿನಿಮಾ ರಿಲೀಸ್ ಆಗಿ ಅದಾದ್ಮೇಲೆ ಕಳ್ತನ ಆಗಿದ್ರೆ ನಾವೇ ಇನ್ಸ್ಪೈರ್ ಆಗಿ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟಿರೋರು. ಸೊ ಪುಣ್ಯ ಇನ್ನೂ ರಿಲೀಸ್ ಆಗಿಲ್ಲ ಸಿನಿಮಾ ಅಂತ. ಸೊ ಬಟ್ ಒಂದಿಷ್ಟು ಕಡೆ ಅವರು ಪೇಪರ್ ಅಲ್ಲಿ ಅಲ್ಲಿ ಇಲ್ಲಿ ಓದಿರೋದನ್ನ ಕೆಲವೊಂದು ಘಟನೆಗಳನ್ನ ಎತ್ಕೊಂಡು ಅದರಲ್ಲಿ ಕಥೆಯನ್ನ ಹೇಳೋದು ಸಿನಿಮಾ ಮಾಡಿರೋದು. ಅಂಡ್ ದಸರಾ ಸಿನಿಮಾದಲ್ಲಿ ನಾನಿ ನ್ಯಾಚುರಲ್ ಸ್ಟಾರ್ ನಾನಿ ಅವ್ರ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡಿದ್ರಿ. ಗರ್ಲ್ ಫ್ರೆಂಡ್ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಅವ್ರ ಕೂಡ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರಿ. ನೆಕ್ಸ್ಟ್ ಯಾವ ಪ್ಯಾನ್ ಇಂಡಿಯಾ ಸಿನಿಮಾವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ದೀಕ್ಷಿತ್ ಶೆಟ್ಟಿ ಅವ್ರ ಕಡೆಯಿಂದ ಅಂತ? ಸರ್, ಪ್ಯಾನ್ ಇಂಡಿಯಾ ಸಿನಿಮಾ ಐ ಬಿಲೀವ್ ನಾವು ಮಾಡೋದಲ್ಲ, ಅದು ಆಗೋದು. ನಾವು ಸಿನಿಮಾ ಮಾಡ್ತೀವಿ ಅಷ್ಟೇ. ಆಮೇಲೆ ಅದು ಯಾವ ಆಡಿಯನ್ಸ್ಗೆ ಮುಟ್ಟುತ್ತೆ ಅನ್ನೋದು ಅದು ಸಿನಿಮಾದ ತಾಕತ್ತೆ. ಅದು ನೀವು ಹೇಳಿದಾಗೆ ನಾನಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದೆ. ಈಗ ರಶ್ಮಿಕಾ ಅವ್ರ ಜೊತೆ ಗರ್ಲ್ ಫ್ರೆಂಡ್ ಮುಗಿದಿದೆ, ಅದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ. ಅದಲ್ಲದೆ ನನ್ನ ಮಲಯಾಳಂ ಸಿನಿಮಾ ಏಂಜಲ್ ನಂಬರ್ 16 ಅಂತ ಅದು ರಿಲೀಸ್ಗೆ ರೆಡಿ ಆಗಿದೆ. ಮೊನ್ನೆ ದುಲ್ಕರ್ ಸಲ್ಮಾನ್ ಸರ್ ಅವರು ಶೇರ್ ಮಾಡಿದ್ರು ಪೋಸ್ಟರ್. ಅಂಡ್ ಅದ್ರ ಜೊತೆಗೆ ತಮಿಳ್ ಸಿನಿಮಾ ಒಂದು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 40 ಡೇಸ್ ಶೂಟ್ ಕಂಪ್ಲೀಟ್ ಆಗಿದೆ, ಇನ್ನೊಂದು 40 ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ. ಅದಲ್ಲದೆ ತೆಲುಗುಲಿ ನಮ್ಮ ದಸರಾ ಪ್ರೊಡಕ್ಷನ್ಸ್ಗೆ ಕಿಂಗ್ ಜಾಕಿ ಕ್ವೀನ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ. ಆದಷ್ಟು ಬೇಗ ಮತ್ತೆ ಸೇರ್ತೀವಿ, ಅದರ ಟೀಸರ್ ಲಾಂಚ್ಗೂ ಮತ್ತೆ ಆದಷ್ಟು ಬೇಗ ಸೇರ್ತೀವಿ. ಅದಲ್ಲದೆ ಶಬರ ಅಂತ ಒಂದು ಸಿನಿಮಾ ಆನ್ ಗೋಯಿಂಗ್ ಇದೆ, ಶೂಟ್ ನಡೀತಾ ಇದೆ ಅದು ಕೂಡ. ಅಂಡ್ ಅದ್ರ ಜೊತೆಗೆ ಅಶೋಕ್ ಸರ್ ಸಿನಿಮಾ, ನಮ್ಮ ದಿಯಾ ಡೈರೆಕ್ಟರ್ ಸಿನಿಮಾ, ಅವ್ರದ್ದು 2ನೇ ಸಿನಿಮಾ ಇದೆಲ್ಲ ಆಗಿದೆ. ಶೂಟ್ಗೆ ಹೋಗ್ಬೇಕು, ಇನ್ನೇನು ಆದಷ್ಟು ಬೇಗ ಶೂಟ್ಗೆ ಹೋಗ್ತಾ ಇದ್ವಿ, ಆನ್ ಫ್ಲೋರ್ಸ್ ಹೋಗ್ತಾ ಇದ್ವಿ. ಇಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಒಂದು ಟ್ರೈನ್ ಕಂಪಾರ್ಟ್ಮೆಂಟ್ ಇರುತ್ತಲ್ಲ, ಆ ತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಹೆಸರನ್ನ ಹೇಳ್ತಾ ಇದ್ರೆ, ಅದು ಪರಭಾಷಾ ಸಿನಿಮಾಗಳಲ್ಲಿ. ಸೊ ನಿಮ್ಮ ಸಕ್ಸಸ್ ಸೀಕ್ರೆಟ್ ಏನು ಅಂತ? ಸರ್, ಒಂದೇ ಸಕ್ಸಸ್ ಸೀಕ್ರೆಟ್ ಅಂತ ಇದು ಸಕ್ಸಸ್ ಅಲ್ವೋ ನನಗೆ ಗೊತ್ತಿಲ್ಲ. ಐ ಆಲ್ವೇಸ್ ಕನ್ಸಿಡರ್ ಕೆಲಸ ನೋಡಿ ಕೆಲಸ ಸಿಗ್ಬೇಕು ಸರ್. ತುಂಬಾ ಆನೆಸ್ಟ್ ಆಗಿ, ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸಿನಿಮಾ ನನ್ನ ಹೆಸರಲ್ಲಿ ಇನ್ನೂ ಇಲ್ಲ. ಬಟ್ ಆದ್ರೂ ಇಷ್ಟು ಸಿನಿಮಾ ಹೇಗೆ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ, ಇಟ್ಸ್ ಬಿಕಾಸ್ ನಾನು ಸೆಟ್ಟಲ್ಲಿ ನಾನು ಮಾಡುವಂಥ ಕೆಲಸವನ್ನು ನೋಡಿ ಅಲ್ಲಿರುವಂಥವ್ರು ಇನ್ನೊಂದು ಸಿನಿಮಾ ಸೆಟ್ಟಿಗೆ ಹೋದಾಗ ಆಕ್ಟರ್ಸ್ನ ಹುಡುಕುವಾಗ ನನ್ನ ಹೆಸರು ರೆಫರ್ ಮಾಡಿ ಅವ್ರ ಹತ್ರ ಇರೋ ಒಂದಿಷ್ಟು ಏನೋ ನಂದು ಆಕ್ಟಿಂಗ್ ಬಿಡ್ಜೋ ಏನೋ ಅದನ್ನು ತೋರಿಸಿ ಹೀಗೆ ಕೆಲಸದಿಂದ ಕೆಲಸ ಸಿಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಸಕ್ಸಸ್. ಬಿಕಾಸ್ ನಾನು ಒಂದು ಸಿನಿಮಾನ ನಾನು ಹೇಗೆ ಕನ್ಸಿಡರ್ ಮಾಡ್ತೀನಿ ಸಕ್ಸಸ್ ಅಂದರೆ, ಒಂದು ಸಿನಿಮಾಯಿಂದ ನನಗೆ ಇನ್ನೊಂದು 2 ಸಿನಿಮಾ ಕೆಲಸ ಸಿಕ್ತು ಅಂದರೆ ಅದು ನನಗೆ ಸಕ್ಸಸ್. ಸೊ ನನ್ನ ಎಷ್ಟೋ ಸಿನಿಮಾಗಳು ಇನ್ನೂ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಆ ಸಿನಿಮಾಗಳಿಂದ ನನಗೆ ಇನ್ನೊಂದು ಸಿನಿಮಾಗಳು ಸಿಕ್ಕಿವೆ. ಸೊ ಹಾಗಾಗಿ ದಟ್ ಈಸ್ ದ ಸೀಕ್ರೆಟ್ ಅಷ್ಟೇ. ಸೊ ವರ್ಕ್ ಹಾರ್ಡ್. ಐ ಥಿಂಕ್ ವರ್ಕ್ ಹಾರ್ಡ್ ಯಾವುದು ರಿಪ್ಲೇಸ್ಮೆಂಟ್ ಇಲ್ಲ. ಸೊ ಯು ಶುಡ್ ವರ್ಕ್ ಹಾರ್ಡ್. ಅದ್ರ ಜೊತೆಗೆ ಕೆಲಸಗಳು ಬರ್ತವೆ. ಇಫ್ ಯು ನೋ ಯುವರ್ ಕ್ರಾಫ್ಟ್ ವೆಲ್, ನೀವು ಪಾಲಿಶ್ ಮಾಡ್ಕೊತಾ ಇದ್ರೆ ಅಭಿನಯದಲ್ಲಾಗಿರ್ಬೋದು, ಇದಕ್ಕೆ ಬೇಕಾಗಿರುವ ಏನೇನು ಬೇಕು ಅದನ್ನ ಕಲಿತಾ ಹೋದ್ರೆ ಐ ಥಿಂಕ್ ಅದಕ್ಕೆ ತಕ್ಕಂಥ ಕೆಲಸಗಳು ಸಿಗ್ತಾ ಹೋಗುತ್ತೆ.
ನಾಗಿಣಿ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರಿ. ಅದ್ರ ಜೊತೆಗೆ ದಿಯಾ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರೇ, ದಸರಾ ಮೂಲಕ ತೆಲುಗು ಸಿನಿಮಾ, ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾ. ಸೊ ಪರಭಾಷಾ ಸಿನಿ ಪ್ರೇಕ್ಷಕರ ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾ ಇದೆ ನಿಮ್ಗೆ ಒಬ್ಬ ಕನ್ನಡದ ನಟನಿಗೆ ಅಂತ? ಬಹಳ ಅದ್ಭುತವಾಗಿದೆ ಸರ್. ಅವರು ಪಾತ್ರವನ್ನ ಮೆಚ್ಚಿದಂಥ ರೀತಿ ಆಗಿರ್ಬೋದು, ಅಥವಾ ಇರ್ರೆಸ್ಪೆಕ್ಟಿವ್ ಆಫ್ ವೇರ್ ಐ ಕಮ್ ಫ್ರಮ್, ನಾನು ಎಲ್ಲಿಂದ ಬಂದೆ ಅಥವಾ ಯಾವ ಭಾಷೆಯವನು ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಪಾತ್ರಧಾರಿಯಾಗಿ ನನ್ನ ನೋಡಿ ಆ ಪಾತ್ರವನ್ನು ನಾನು ಹೇಗೆ ನಿಭಾಯಿಸಿದ್ದೀನಿ ಅನ್ನೋದ್ರ ಮೇಲೆ ಅವ್ರು ಪ್ರೀತಿ ಕೊಡ್ತಾ ಇರೋದಿದೆಯಲ್ಲ, ಅದು ಬಹಳ ಖುಷಿ ಕೊಡುತ್ತೆ. And ತುಂಬಾ ಅದ್ಭುತವಾಗಿದೆ ರೆಸ್ಪಾನ್ಸ್. ಹೈದರಾಬಾದಲ್ಲಿ ಆಗಿರ್ಬೋದು, ಮೇಜರ್ಲಿ ಹೈದರಾಬಾದಲ್ಲಿ, ಬಿಕಾಸ್ ತೆಲುಗು ಸಿನಿಮಾಗಳು ಮಾಡ್ತಿರೋದ್ರಿಂದ ಅಲ್ಲಿನ ರೆಸ್ಪಾನ್ಸ್ಗಳು ಬಹಳ ಅದ್ಭುತವಾಗಿದೆ. ಇಲ್ಲಿ ಒಂದಿಷ್ಟು ವರ್ಷಗಳು ಕೆಲಸ ಮಾಡಿದ್ದೀವಿ, ಅಲ್ಲಿ ಈಗ ಶುರು ಮಾಡಿದ್ದೀವಿ ಕೆಲಸ ಮಾಡೋದಕ್ಕೆ. ಈ ಒಂದು 3-4 ವರ್ಷಗಳಿಂದ ಶುರು ಮಾಡಿದ್ದೀವಿ. ಇಲ್ಲಿ ಒಂದು 9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಎರಡು ಕಡೆ ನೋಡಿದಾಗ ಆಡಿಯನ್ಸು ಪಾತ್ರವನ್ನು ಇಷ್ಟಪಟ್ಟು ಪ್ರೀತಿ ಕೊಡ್ತಾರೆ, ಬಹಳ ಖುಷಿ ಇದೆ. ನಾನಿ ಅವ್ರು ಸಿಗ್ತಾ ಇರ್ತಾರ, ಏನ್ ಹೇಳ್ತಿದ್ರು? ನಾನಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ಹೆಂಗ್ ಅನ್ನಿಸ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಬಿಕಾಸ್ ಯಾಕಂತಂದ್ರೆ ತೆಲುಗು ಸಿನಿಮಾ ಪ್ರೇಕ್ಷಕರಲ್ಲಿ ನಾನಿ ಅವ್ರು ಅಂತಂದ್ರೆ ನ್ಯಾಚುರಲ್ ಆಕ್ಟಿಂಗ್, ಬಿಕಾಸ್ ಅವ್ರ ಆಕ್ಟಿಂಗ್ ನೋಡೋದಕ್ಕೆ ಎಷ್ಟೋ ಜನ ಕಾಯ್ತಿರ್ತಾರೆ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು. ಇದ್ರ ಬಗ್ಗೆ ನಾನು ಆಕ್ಚುಲಿ ತುಂಬಾ ಸತಿ ಹೇಳ್ಬಿಟ್ಟಿದ್ದೀನಿ. ಕೆಲವೊಂದು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಇನ್ಸ್ಪೈರ್ ಮಾಡ್ತಾರೆ. ಸೊ ಈಸ್ ಒನ್ ಆಫ್ ದಮ್. ನನಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ. ಅಂಡ್ ಸಿಗ್ತಾ ಇರ್ತಾರ. ಅಫ್ಕೋರ್ಸ್ ಅವ್ರ ಶೂಟಲ್ಲಿ ಬಿಸಿ ಇರ್ತಾರೆ, ನಾನು ಶೂಟಲ್ಲಿ ಇದಿರ್ತೀನಿ. ಬಟ್ ಆ ಆತ್ಮೀಯತೆ ಆಗಿರ್ಬೋದು, ಆ ಬಾಂಧವ್ಯ ಹಾಗೆ ಇದೆ. ಅದಲ್ಲದೆ ಅದೇ 2 years ಆಯ್ತು ದಸರಾ ಆಗಿ. ನಾನು ಯಾವಾಗಲೂ ಆಯ್ತು, ಮುಗೀತು, ದಸರಾ ಮುಗಿದೋಯ್ತು, ವಾಟ್ ನೆಕ್ಸ್ಟ್, ಮುಂದೇನು? ಮುಂದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಈ ಸಿನಿಮಾ ಅಷ್ಟೇ, ಅದಾಯ್ತು, ಅದು ಮುಗೀತದು. ಗರ್ಲ್ ಫ್ರೆಂಡ್ ಸಿನಿಮಾದಲ್ಲಂತೂ ಆಕ್ಟ್ ಮಾಡ್ತಾ ಇದಾರ. ದೀಕ್ಷಿತ್ ಶೆಟ್ಟಿ ಅವರ ಗರ್ಲ್ ಫ್ರೆಂಡ್ ಅಥವಾ ಮದುವೆ ಆಗುವಂತ ಹುಡುಗಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಅವೆಲ್ಲ ಏನಿಲ್ಲ ಸರ್, ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಫಸ್ಟ್ ಈಗ ಕೆಲಸ ಮಾಡೋಣ, ಸಿನಿಮಾಗಳು ಮಾಡೋಣ. ಯಾಕಂದ್ರೆ ಸಿನಿಮಾಗಳು ಮಾಡೋದ್ರ ಕಡೆ ಗಮನ ಜಾಸ್ತಿ ಇದೆ. ಫಸ್ಟ್ ಅದು ನಡೀಲಿ, ಆದ್ಮೇಲೆ ನೋಡೋಣ, ಅದ್ರ ಪಾಡಿ ಉಳಿದಿದೆಲ್ಲ ಆಗ್ತವೆ. ಪ್ರತಿಯೊಬ್ಬರಿಗೂ ಒಂದಷ್ಟು ಕ್ವಾಲಿಟೀಸ್ ಬೇಕು ಅಂತ. ಸೊ ಏನಾದ್ರು ಕ್ವಾಲಿಟೀಸ್ ಇದೆಯಾ ರಿಕ್ವೈರ್ಮೆಂಟ್? ಈ ಎಕ್ಸ್ಪೆಕ್ಟೇಷನ್ನೇ ಪ್ರಾಬ್ಲಮ್. ಈ ಎಕ್ಸ್ಪೆಕ್ಟೇಷನ್ಸೇ ಪ್ರಾಬ್ಲಮ್ ಆಕ್ಚುಲಿ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡ್ಬೇಕು. ಒಂದು ಮಾತಿದೆಯಲ್ಲ, ನಂಗೆ ಧೋನಿ ಅವ್ರು ಹೇಳಿದ್ರು ಇದನ್ನೆಲ್ಲ. ಅವ್ರು ಹೇಳಿದ್ ನೆನಪಿದೆ ಯಾವಾಗಲೂ, ಯು ಟೇಕ್ ಕೇರ್ ಆಫ್ ಕ್ರಿಕೆಟ್, ಎವ್ರಿಥಿಂಗ್ ಎಲ್ಸ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್ ಅಂತ. ಸೊ ನಮಗೆ ಲೆಟ್ ಅಸ್ ಟೇಕ್ ಕೇರ್ ಆಫ್ ಫಿಲ್ಮ್ ಫಸ್ಟ್, ಎವ್ರಿಥಿಂಗ್ ಅರೌಂಡ್ ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್ ಅಷ್ಟೇ. ಅದ್ರ ಸುತ್ತ ಇರೋದು ಅದ್ರ ಪಡೆಗೆ ಅದು ನಡೆಯುತ್ತೆ. ನಾವು ಸಿನಿಮಾ ಬಗ್ಗೆ ಗಮನ ಕೊಡ್ಬೇಕು, ಕೆಲಸದ ಬಗ್ಗೆ. ದೀಕ್ಷಿತ್ ಶೆಟ್ಟಿ ಅವರಿಗೆ ನಟನೆಯಲ್ಲಿ ಆಗಿರ್ಬೋದು ಅಥವಾ ಚಿತ್ರರಂಗದಲ್ಲಿ ಆಗಿರ್ಬೋದು ಯಾರು ಇನ್ಸ್ಪಿರೇಷನ್ ಅಂತ? ನಾನು ಸುಮಾರು ಕಡೆ ಹೇಳಿದ್ದೀನಿ. ನನಗೆ ನಟನೆ ಅಂತ ಬಂದಾಗ ನನಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಬಿಕಾಸ್ ಅವ್ರು ಮಾಡಿದಂಥ ಪಾತ್ರಗಳಾಗಿರ್ಬೋದು ಆ್ಯಂಡ್ ಆ ಪಾತ್ರಗಳನ್ನ ನಿಭಾಯಿಸಿದಂಥ ರೀತಿ ಆಗಿರ್ಬೋದು, ಅವ್ರು ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಅದಲ್ಲದೆ ನನ್ನ ಗುರುಗಳು ಉಷಾ ಮೇಡಮ್, ಅವರು ಇಷ್ಟು ವರ್ಷ 35 ವರ್ಷಗಳಾದರೂ ಇವತ್ತಿಗೂ ಥಿಯೇಟ್ರು, ಸಿನಿಮಾ, ಸ್ಮಾಲ್ ಸ್ಕ್ರೀನ್ ಮತ್ತೆ ಅದ್ರ ಜೊತೆಗೆ ಎಷ್ಟೋ ಜನ ಹುಡುಗರಿಗೆ ಪಾಠ ಮಾಡ್ತಾ, ಸೊ ಅವ್ರನ್ನವ್ರು ತೊಡಗಿಸ್ಕೊಂಡಿರೋ ರೀತಿ ನೋಡಿದಾಗ ನನಗೆ ಅದು ಭಾಳ ಇನ್ಸ್ಪೈರ್ ಆಗುತ್ತೆ. ಸುಮಾರು ಜನ ನಟರಿದ್ದಾರೆ ಸರ್. ಕಮಲ್ ಹಾಸನ್ ಸರ್ ನನಗೆ ಇನ್ಸ್ಪೈರ್ ಮಾಡ್ತಾರೆ ಆಕ್ಟಿಂಗ್ ವೈಸ್ ಅಂತ ಬಂದಾಗ. ಬಿಟ್ ಇನ್ಸ್ಪೈರ್ಡ್ ಬೈ ಶಾರುಖ್ ಖಾನ್. ಸೊ ದೇರ್ ಆರ್ ಲಾಟ್ ಆಫ್ ಆಕ್ಟರ್ಸ್ ಐ ಗೆಟ್ ಇನ್ಸ್ಪೈರ್ಡ್ ಫ್ರಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.